ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮ ಮುಂಬರುವ PUC ಬೋರ್ಡ್ ಎಕ್ಸಾಮ್ಸಲ್ಲಿ ಈ ನರ್ಸ್ಟ್ ಈಕ್ವೇಷನ್ ಮೇಲೆ ಪ್ರಾಬ್ಲಮ್ಸು ತುಂಬ ಮುಖ್ಯ. ಫಸ್ಟ್ ನೀವು ನರ್ಸ್ಟ್ ಈಕ್ವೇಷನ್ ಅಂದರೆ ಏನು ಅಂತ ಗೊತ್ತಿರಬೇಕು. ಆಮೇಲೆ ಅದನ್ನು ಬಳಸೋದನ್ನು ತಲೆ ಕೆಡಿಸ್ಕೋಬೋದು. ನರ್ಸ್ಟ್ ಈಕ್ವೇಷನ್ ಏನು ಅಂದರೆ ನೋಡಿ, ನಿಮಗೆ ಆಲ್ರೆಡಿ ಗೊತ್ತಿದೆ. ಡೇನಿಯಲ್ ಸೆಲ್ಲಲ್ಲಿ ಬರ್ದಿರ್ತೀರ, ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡಲ್ಲೂ ಬರ್ದಿರ್ತೀರ. E0 ಆಫ್ ಸೆಲ್ ಈಸ್ ಈಕ್ವಲ್ ಟು E0 ಆಫ್ ಕ್ಯಾಥೋಡ್ ಮೈನಸ್ E0 ಆಫ್ ಆ್ಯನೋಡ್. ಇಲ್ಲಿ E0 ಅಂದರೆ ಏನು? ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಯಾವಾಗ ಸ್ಟ್ಯಾಂಡರ್ಡ್ ಆಗುತ್ತೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಲು? ಯಾವಾಗ ಕಾನ್ಸಂಟ್ರೇಷನ್ ಆಫ್ ದ ಎಲೆಕ್ಟ್ರೋಲೈಟ್ಸ್ ಇನ್ ದ ಸೆಲ್ ಯೂನಿಟ್ ಮೋಲಾರ್ ಆಗ್ತದೋ, ಯಾವಾಗ ನೀವು ಸೆಲ್ನ ಸ್ಟ್ಯಾಂಡರ್ಡ್ ಕಂಡೀಷನಲ್ಲಿ ಇಟ್ಟು ಅದ್ರ ಪೊಟೆನ್ಷಿಯಲ್ನ ಮೆಷರ್ ಮಾಡ್ತೀರೋ ಆವಾಗ ಮಾತ್ರ E0 ಆಫ್ ಸೆಲ್ ಈಸ್ ಈಕ್ವಲ್ ಟು E0 ಆಫ್ ಕ್ಯಾಥೋಡ್ ಮೈನಸ್ E0 ಆಫ್ ಆ್ಯನೋಡ್ ಅನ್ನೋ ಒಂದು ಈಕ್ವೇಷನ್ನು ಅಪ್ಲೈ ಆಗೋದು. ಯಾವಾಗ ನಾವು ಆ ಒಂದು ಎಲೆಕ್ಟ್ರೋಕೆಮಿಕಲ್ ಸೆಲ್ನ ಗ್ಯಾಲ್ವನಿಕ್ ಸೆಲ್ ಆಗಿರ್ಬೋದು, ಗ್ಯಾಲ್ವನಿಕ್ ಸೆಲ್ ಬಗ್ಗೆನೇ ಅಲ್ವಾ ಮಾತಾಡ್ತಿರೋದು. ಗ್ಯಾಲ್ವನಿಕ್ ಸೆಲ್ನ ಯಾವಾಗ ನಾವು ಸ್ಟ್ಯಾಂಡರ್ಡ್ ಸ್ಟೇಟಿಂದ ಈಚೆ ಕಡೆ ತೆಗಿತೀವಲ್ಲ, ಆಗ E0 ಆಫ್ ಸೆಲ್ ಅನ್ನೋ ಒಂದು ಪದನೇ ಇರಲ್ಲ, ಅಲ್ಲಿ ಈ ಸೆಲ್ ಆಗಿಬಿಡುತ್ತೆ. ಆ ಈ ಸೆಲ್ನ ಕಂಡುಹಿಡಿಯೋದಕ್ಕೆ ನಾವು ಈ ನರ್ಸ್ಟ್ ಈಕ್ವೇಷನ್ನ ಬಳಸೋದು. ಈ ಸೆಲ್ ಅಂದರೆ ಏನು ನೋಡಿ, ನರ್ಸ್ಟ್ ಈಕ್ವೇಷನ್ನ ಬರೆದು ಬಿಡ್ತೀನಿ. ಈ ಸೆಲ್ ಈಸ್ ಈಕ್ವಲ್ ಟು E0 ಆಫ್ ಸೆಲ್ ಮೈನಸ್ 2.303 RT by NF log Q. ಈ ಸೆಲ್ ಅಂದರೆ ಏನು? ಈ ಸೆಲ್ ಅಂದರೆ ಈಗಾಗಲೇ ಹೇಳ್ದಂಗೆ ದಿಸ್ ಈಸ್ ದ ಪೊಟೆನ್ಷಿಯಲ್, ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ of cell under consideration. ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದೇನು, ಇದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಲ್ಲ. ಇದು ಯಾವುದೋ ನಾನ್ ಸ್ಟ್ಯಾಂಡರ್ಡ್ ಸ್ಟೇಟಲ್ಲಿ ಇರ್ತಕ್ಕಂಥ ಸೆಲ್ಲಿನ ಪೊಟೆನ್ಷಿಯಲ್ ಕಂಡುಹಿಡಿಯಕ್ಕೆ ಟ್ರೈ ಮಾಡ್ತಿದ್ದೀರಾ. E0 ಆಫ್ ಸೆಲ್ ಅಂದರೆ ಏನು? ಇದು ಇದೇ ಸೆಲ್ಲಿನ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಲು ಯಾವಾಗ ಸ್ಟ್ಯಾಂಡರ್ಡ್ ಸ್ಟೇಟಲ್ಲಿ ಇದ್ದಾಗ. ಆದ್ದರಿಂದ ನಾನು ಇದನ್ನು ಹಿಂಗೆ ಬರೆದು ಬಿಡ್ತೀನಿ, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಹಂಗೆ ಬರಿತೀನಿ. ಆರ್ ಅಂದರೆ ಏನು? ಆರ್ ಅಂದರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಇದ್ರ ವ್ಯಾಲ್ಯೂ ನಿಮ್ಗೆಲ್ರಿಗೂ ಗೊತ್ತಿದೆ, 8.314 ಜೌಲ್ ಪರ್ ಕೆಲ್ವಿನ್ ಪರ್ ಮೋಲ್. ಟಿ ಅಂದರೆ ಏನು? ಆಬ್ಸಲ್ಯೂಟ್ ಟೆಂಪರೇಚರ್. ಆಬ್ಸಲ್ಯೂಟ್ ಅಂದಿದ ತಕ್ಷಣ ನಿಮ್ಮ ತಲೆಯಲ್ಲಿ ಏನು ಬರಬೇಕಪ್ಪ? ಕೆಲ್ವಿನ್ ಬರಬೇಕು. ಕ್ಯೂ ಅಂದರೆ ಏನು? ರಿಯಾಕ್ಷನ್ ಕೋಶೆಂಟ್ ಅಂತ ಹೇಳಿ ಕರಿತೀವಿ. ಎಫ್ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ, ಫ್ಯಾರಡೇಸ್ ಕಾನ್ಸ್ಟೆಂಟ್. ಎನ್ ಅಂದರೆ ಏನು? ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ವಾಲ್ವ್ಡ್ ಇನ್ ಎ ಗಿವನ್ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್. ದಯವಿಟ್ಟು ಇದನ್ನ ನೋಟ್ ಮಾಡ್ಕೊಳ್ಳಿ ಮಕ್ಕಳ, ತುಂಬಾ ಇಂಪಾರ್ಟೆಂಟು, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ.